ಕ್ಲೋಸಿಂಗ್ ಟೈಮು ಸರ್. ಬೋರ್ಡ್ ಏನೂ ಇಲ್ಲ ಸರ್. ನಮ್ಮ ಹತ್ರ ತುಂಬ ಹಳೆ ಹೋಟೆಲ್ಲ ಹೆಸರಿದ್ರೆ ಹುಡ್ಕೊಂಬರ್ತಾರೆ ಸರ್. ನಮ್ಮ ತಿಪ್ಟೂರು ತಾಲೂಕಲ್ಲೇ ಚಿರಪರಿಚಿತ ಸರ್. 107 ವರ್ಷ ಸರ್, 4ನೇ ತಲೆಮಾರು. ನಮ್ಮ ಹತ್ರ ಇಡ್ಲಿ ಹೋಟೆಲ್ ಅಂತಾನೆ, ಇಡ್ಲಿ ಮನೆಯವ್ರು ಅಂತಾನೆ ಟ್ರೆಂಡಿಂಗ್ ಸರ್ ನಮಗೆ. ಹೌದು ಸರ್, ಇಡ್ಲಿ ಮಾತ್ರನೇ ಕೇಳೋದು ಇಲ್ಲಿ, ಬೇರೆ ಐಟಮೇ ಕೇಳಲ್ಲ. ಮಸಾಲ ಇಡ್ಲಿ ಪ್ಲೈನ್ ಸರ್. ಇಡ್ಲಿ ಸರ್ ಆರೋಗ್ಯಕ್ಕೆ ಒಳ್ಳೇದು ಸರ್, ಹೆಲ್ತ್ ಕಾನ್ಸೆಪ್ಟ್ ಸರ್. ಅವತ್ತಿಂದನೂ ಹಂಗೇನೆ, ಅದನ್ನೇ ನಾವೇ ಕಂಟಿನ್ಯೂ ಮಾಡ್ಕೊಂಡು ಹೆಲ್ತ್ ಕಾನ್ಸೆಪ್ಟ್ ಸರ್. ಚಟ್ನಿನೂ ಹಾಳಾಗಲ್ಲ, ತಿಂದರೆ ನಾವು ಹಾಳಾಗಲ್ಲ. ರೆಡಿ ಟಿಕ್ಟೂರ್ನೆಲ್ಲ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಮಾಡಲ್ಲ. ಕಳಿಸ್ತೀನಿ. ಕ್ಲೋಸಿಂಗ್ ಟೈಮು ಸರ್. ನಮಸ್ತೆ ಸರ್, ಹೇಳಿ. ಶಿವಕುಮಾರ್ ಅಂತ ಹೇಳಿ ಸರ್, ರೇವಣ್ ಸಿದ್ದಪ್ಪ ಇಡ್ಲಿ ಹೋಟೆಲ್. ಬೋರ್ಡ್ ಏನೂ ಇಲ್ಲ ಸರ್. ನಮ್ಮ ಹತ್ರ ತುಂಬ ಹಳೆ ಹೋಟೆಲ್ಲ ಹೆಸರಿದ್ರೆ ಹುಡ್ಕೊಂಬರ್ತಾರೆ ಸರ್. ನಮ್ಮ ತಿಪ್ಟೂರು ತಾಲೂಕಲ್ಲೇ ಚಿರಪರಿಚಿತ ಸರ್. ಯಾವುದೇ ಹಳ್ಳಿಗೆ ಹೋಗಿ ಕೇಳಿದ್ರು ಗೊತ್ತಿದೆ, ಏನು ಹೇಳಂಗೆ ಇಲ್ಲ. ತುಂಬ ಹಳಬ್ರು. 107 ವರ್ಷ ಸರ್, 4ನೇ ತಲೆಮಾರು. ನಮ್ಮ ಮುತ್ತಾತ, ತಾತ, ನಮ್ಮ ತಂದೆ, ನಾವು 4ನೇ ತಲೆಮಾರು ಇದೆ ಸರ್. ನಮ್ಮ ಹತ್ರ ಇಡ್ಲಿ ಹೋಟೆಲ್ ಅಂತಾನೆ, ಇಡ್ಲಿ ಮನೆಯವ್ರು ಅಂತಾನೆ ಟ್ರೆಂಡಿಂಗ್ ಸರ್ ನಮಗೆ. ಹೌದು ಸರ್, ಇಡ್ಲಿ ಮಾತ್ರನೇ ಕೇಳೋದು ಇಲ್ಲಿ, ಬೇರೆ ಐಟಮೇ ಕೇಳಲ್ಲ. ಕೆಲವೊಂದು ಫ್ಯಾಮಿಲೀಸ್ ಇದೆ, 4ನೇ ತಲೆಮಾರಿಗೆ ನಾನೇ ಇಡ್ಲಿ ಕೊಡ್ತಾ ಇರೋದು. ತುಂಬ ಫ್ಯಾಮಿಲೀಸ್ ಇದೆ ತಿಪ್ಟೂರಲ್ಲಿ. ತಿಪ್ಟೂರು, ಶಿವಮೊಗ್ಗ, ಸಾಗರ, ಬ್ಯಾಂಗ್ಳೂರು ರೆಗ್ಯುಲರ್ ಇದೆ ಸರ್. ನಾಳೆ ಬಂದರೆ ನಿಮಗೆ ಬ್ಯಾಂಗ್ಳೂರಿಂದ ಬಂದು ತಿಂಡಿ ಮಾಡ್ಕೊಂಡು ವಾಪಸ್ ಹೊರಡ್ತಾರೆ ಬ್ಯಾಂಗ್ಳೂರು. ಇಲ್ಲಿ ಏನೂ ಗೊತ್ತಿಲ್ಲ, ಮತ್ತೆ ಇದೊಂದು ಹೋಟ್ಲು, ಬಂದು ತಿಂಡಿ ಮಾಡ್ಕೊಂಡು ವಾಪಸ್ ಬ್ಯಾಂಗ್ಳೂರು. ಮಸಾಲ ಇಡ್ಲಿ ಪ್ಲೈನ್ ಸರ್. ಇಡ್ಲಿ ಮುಂಚೆಯಿಂದನೂ ತುಂಬ ಹೆಸರಿತ್ತು. ಇದನ್ನ ಯಾಕೆಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ ಈ ಕೆಲಸನ, ಯಾಕೆಂದರೆ ಹಳೆ ಕಾಲದ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಯಾರೂ ಮಾಡೋಕ್ಕಾಗಲ್ಲ. ನನಗೇಂದರೆ ಚಿಕ್ಕ ವಯಸ್ಸಿಂದನೂ ರೂಢಿ ಆಗೋಯ್ತು. ಸೊ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಅವ್ರ ಹತ್ರ ದುಡಿಬೇಕು ಅನ್ನೋಕ್ಕಿಂತ ನಾನು ಸ್ವಂತವಾಗಿರೋದನ್ನ ಬಿಟ್ಟು ಹೊರಗಡೆ ಹೋಗಿ ಇಷ್ಟಪಡಲಿಲ್ಲ. ಚಟ್ನಿ ಪುಡಿ ಮಾಡ್ತೀವಿ. ಇದನ್ನ ಕುಟ್ಟಿ ಒಂದ್ಕೆಲ್ ಕುಟ್ಟಿ ಪುಡಿ ಮಾಡಿ ಕೇಳ್ತೀವಿ. ನಾಳೆ ಚಟ್ನಿ ಮಾಡಾಕ್ತೀವಿ. ಕಡಲೆ 4 kg ಕಡಲೆ ಕೊಡ್ತೀವಿ. ಇವಾಗ ಕುಟ್ಟಿ ಕೇಳ್ತೀವಿ. 1 kg ನೋಡ್ರಿ ಹಾಕ್ತೀವಿ ನಾವು. ಕುಟ್ಟಿನೂ ಹಾಕ್ತೀವಿ. ಇದೈತೆ ಸಾಸ್. ಇದು ಕಂಪ್ಲೀಟ್ ಬಂದು ಇದರಲ್ಲೇ ಗ್ರೈಂಡ್ ಆಗುತ್ತೆ ಸರ್. ಇದು ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ಸರ್. ಆರೋಗ್ಯಕ್ಕೆ ಒಳ್ಳೇದು ಸರ್, ಹೆಲ್ತ್ ಕಾನ್ಸೆಪ್ಟ್ ಸರ್. ಅವತ್ತಿಂದನೂ ಹಂಗೇನೆ, ಅದನ್ನೇ ನಾವೇ ಕಂಟಿನ್ಯೂ ಮಾಡ್ಕೊಂಡು ಹೆಲ್ತ್ ಕಾನ್ಸೆಪ್ಟ್ ಸರ್. ಕೆಲಸ ಜಾಸ್ತಿ ಆಗುತ್ತೆ ಅನ್ನೋಕ್ಕಿಂತ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ಕೆಲಸ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೇದೇ ಅಲ್ವ ಸರ್. ಅದರಿಂದ ಹೆಲ್ತ್ ಕಾನ್ಸೆಪ್ಟ್ ಏನು ಬಂದು ಗ್ಯಾಸ್ಟ್ರಿಕ್ ಏನೂ ಬರೋಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ನಮಗೂ ಹೆಲ್ತ್ ಫಿಟ್ ಆಗಿರುತ್ತೆ. ಸೊ ಅದರಿಂದ ಮಷಿನರೀಸ್ ಯೂಸ್ ಮಾಡಲ್ಲ. ಜಿಮ್ಗೆ ಏನಾದ್ರು ಹೋಗ್ತೀರಾ ಸರ್? ಇಲ್ಲ ಸರ್. ಇಡ್ಲಿನೂ ಅಷ್ಟೇ ಸರ್, ನಮಗೆ ಗ್ರೈಂಡರ್ ಏನು ಬಳಸಲ್ಲ ಸರ್, ನಾವು ಮಿಲ್ ಮಾಡಿಸ್ತೀವಿ ಸರ್. ಸರ್ ಇಡ್ಲಿ ಒಂದೇ ಸರ್ ನಾವು ಮಾಡೋದು. ಇಡ್ಲಿ ಜೊತೆಗೆ ವಡೆ ಕೊಡ್ತೀವಿ, ಜೊತೆಗೆ ಬೆಣ್ಣೆ ಸಿಗುತ್ತೆ. ಆ ಬೆಣ್ಣೆ ಸಮೇತ ಹೊರಗಡೆ ತರಲ್ಲ ನಾವು. ಸ್ವಂತ ಮನೆ ಏನಿದೆಯೋ ಅದರಲ್ಲೇ ಬೆಣ್ಣೆ ತೆಗಿತೀವಿ, ನಾವೇ ಬೆಣ್ಣೆ ಹೊರಗಡೆಯಿಂದ ಅದೆಲ್ಲ ನಾವೇ ಕೊಡ್ತೀವಿ.
ಟೈಮ್ ತಗೊಳುತ್ತೆ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ಪ್ಲಸ್ ಚಟ್ನಿ ಏನು ಅಂದರೆ ಚಟ್ನಿನೂ ಹಾಳಾಗಲ್ಲ, ತಿಂದರೆ ನಾವು ಹಾಳಾಗಲ್ಲ, ಬೇಗ ಹಾಳಾಗಲ್ಲ ಚಟ್ನಿ. ಮಧ್ಯಾಹ್ನ 2-2:30 ಚಟ್ನಿ ಇರುತ್ತೆ ಸರ್. ಬಿಸಿ ಮಧ್ಯೆ ಇಡಬಾರ್ದು. ನೀವೆಲ್ಲೇ ಇನ್ನು ನೀವು ಫ್ರೀಸರ್ಲೆಲ್ಲ ಇಟ್ಕೊಂತೀನಿ ನಾಳೆ ಬೆಳಗ್ಗೆ ತಿನ್ಬೋದು, ಇವತ್ತು ಬೆಳಗ್ಗೆ ಮಾಡಿದ್ದ ಹಂಗೆ ಇಡ್ತೀನಿ ಅಂದರೆ ಮಧ್ಯಾಹ್ನ 2:30 ಚಟ್ನಿ ಏನಾಗಲ್ಲ. ರೆಡಿ ಟಿಕ್ಟೂರ್ನೆಲ್ಲ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಮಾಡಲ್ಲ ಹಾಕಿಲ್ಲ. ಸರ್ ಮಸಾಲ ಇಡ್ಲಿ ಬಂದು ಶನಿವಾರ ಬುಧವಾರ ಮಾತ್ರ ಸರ್. ಶನಿವಾರ ಬುಧವಾರ ಮಸಾಲ ಇಡ್ಲಿನೂ ಸಿಗುತ್ತೆ, ಪ್ಲೈನ್ ಇಡ್ಲಿನೂ ಸಿಗುತ್ತೆ. ವೀಕ್ಲಿ ಟ್ವೈಸ್ ಮಾಡ್ತೀವಿ. ಬೇಕಂದ್ರೆ ಯಾವ್ದು ಬೇಕೋ ಅದು ತಗೊಂತಾರೆ. ನಮ್ಮ ಪ್ಲೈನ್ ಇಡ್ಲಿನೇ ಟ್ರೆಂಡಿಂಗ್ ಸರ್ ನಮ್ಮ ಹತ್ರ. ಮಸಾಲ ಇಡ್ಲಿ ಇತ್ತೀಚೆಗೆ ಮಾಡ್ತಿರೋದು, ಮುಂಚೆಯಿಂದನೂ ಪ್ಲೈನ್ ಇಡ್ಲಿನೇ ಸರ್. ಲೊಕೇಶನ್ ಬಂದು ರೈಲ್ವೆ ಸ್ಟೇಷನ್ ನಿಯರ್ ಬೈ ಸರ್. ರೈಲ್ವೆ ಸ್ಟೇಷನ್ದ ಸೆಕೆಂಡ್ ರೈಟು ಕಾರ್ನೇಷನ್ ರೋಡ್ ಅಂತ ಹೇಳಿದೆ. ಕಾರ್ನೇಷನ್ ರೋಡಲ್ಲಿ ಬರುತ್ತೆ ಸರ್ ಇದು. ಒಂದೇ 25 ಇಯರ್ಸ್ ಆಯಿತು ಸರ್. ನಾನು 10 ಇಯರ್ಸ್ ಏಜಿಂದನೂ ಮಾಡ್ತಿರೋದು. ನನ್ನ ತಂದೆ ಜೊತೆ ಸಪೋರ್ಟಿವ್ ಆಗಿದೆ. ಈಗ ಒಬ್ಬನೇ ಮಾಡ್ತೀನಿ ಸರ್. ನನಗೆ ಸಪೋರ್ಟಿವ್ ಆಗಿ ನನ್ನ ತಾಯಿ, ನನ್ನ ವೈಫ್ ಇದ್ದಾರೆ ಸರ್. ಸರ್ ಏನೂ ಚೇಂಜಸ್ ಇಲ್ಲ ಸರ್. ಇವತ್ತು ಕೂಡ ನಮ್ಮ ತಂದೆ ಏನು ಮಾಡ್ತಿರೋ ಅದೇ ಥರ ನಾನು 4th ಜನರೇಷನ್ ಮಕ್ಳಿಗೆ ಇಡ್ಲಿ ಕೊಡ್ತಾ ಇದ್ದೀನಿ. ಇವತ್ತು ನನ್ನ ಮುಂದೆನೇ 4 ತಲೆಮಾರಿಗೆ ನಾನೇ ಇಡ್ಲಿ ಕೊಡ್ತಾ ಇದ್ದೀನಿ. ಆ ಥರ ಕಸ್ಟಮರ್ಸ್ ಇದ್ದಾರೆ. ಚಟ್ನಿ ರುಬ್ಬೇಕು ಅಂದ್ರೆ ಎಷ್ಟು ಶ್ರಮ ಬೇಕು. ಆಗಲ್ಲ ಚಟ್ನಿ ಉರಿತಿ